ನಮಸ್ತೆ ಸ್ನೇಹಿತರೆ, ಆನ್ಲೈನ್ ಕನ್ನಡಿಗರು ಚಾನಲ್ಗೆ ಸ್ವಾಗತ. ನಾನು ಸುಷ್ಮಂತ್. ಈಗ RCB ಒಂದು ಉತ್ತಮವಾದ ಖರೀದಿಯನ್ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಬಾರಿಯ ಒಂದು IPL ಬಿಡ್ಡಿಂಗ್ ನಲ್ಲಿ ಅಂತಾನೆ ಹೇಳಬಹುದು. 2025ರಲ್ಲಿ ಭುವನೇಶ್ವರ್ ಕುಮಾರ್ ಹಾಗೂ ಜೋಶ್ ಹೇಜಲ್ವುಡ್ ಮತ್ತು ರಸಿಕ್ ದಾರ್ ಮತ್ತು ಲಿವಿಂಗ್ಸ್ಟೋನ್, ಫಿಲಿಪ್ ಸಾಲ್ಟ್ ಮತ್ತು ಟಿಮ್ ಡೇವಿಡ್ ಅಂತಹ ಒಂದು ಉತ್ತಮವಾದ ಒಂದು ಈ ಕರೆಂಟ್ ಫಾರ್ಮ್ ನಲ್ಲಿ ಇರುವಂತಹ ಒಂದು ತಂಡವನ್ನೇ RCB ಕ್ಯಾಲ್ಕುಲೇಟ್ ಮಾಡಿ ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಒಂದು ನೇಮ್ ಇರುವಂತ ಒಂದು ಪ್ಲೇಯರ್ ಹಿಂದೆ ಹೋಗದೆ ಒಂದು ಉತ್ತಮವಾದ ತಂಡವನ್ನು, ಬ್ಯಾಲೆನ್ಸ್ ತಂಡವನ್ನೇ ಕೂಡ ಕಳೆದ ಬಾರಿಯ ಒಂದು ಸೀಸನ್ ಗಮನಿಸಿದ್ರೆ ಕೇವಲ ಒಬ್ಬ ಪ್ಲೇಯರ್ ಮೇಲೆ ಮಾತ್ರ ಅತಿ ಹೆಚ್ಚು ಬಿಡ್ಡಿಂಗ್ ಅನ್ನು ಮಾಡ್ತಾ ಇದ್ರು. ಆಕ್ಷನ್ ನಲ್ಲಿ ಒಂದು ಉತ್ತಮವಾದ ಒಂದು ಬೌಲಿಂಗ್ ಬ್ಯಾಲೆನ್ಸ್ಡ್ ಟೀಮ್ನೇ ಒಂದು ಸೆಲೆಕ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು RCB ಈ ಸರಿಯ ಒಂದು ಆಕ್ಷನ್ ನಲ್ಲಿ ಅಂತಾನೆ ಹೇಳ್ಬೋದು. ಕಳೆದ ಎಲ್ಲಾ ಬಾರಿ ಒಂದು ಆಕ್ಷನ್ ಗಳನ್ನು ನಾವು ಗಮನಿಸಿದ್ರೆ ಎಲ್ಲಾ ಕೂಡ ಯಾವ್ದಾದ್ರು ಒಂದು ಪ್ಲೇಯರ್ ಮೇಲೆ ಮಾತ್ರ ಬಿಡ್ ಮಾಡ್ತಾ ಇದ್ರು. ಯುವರಾಜ್ ಸಿಂಗ್ 17 ಕೋಟಿವರೆಗೂ 16 ಕೋಟಿವರೆಗೂ ಕೂಡ ಬಿಡ್ ಮಾಡಿದ್ರು, ತಗೊಂಡಿದ್ರು. ಮತ್ತೆ KL ಜಮೀಸನ್ ಅವರಿಗೆ ಕೂಡ 15-16 ಕೋಟಿ ಕೊಟ್ಟು ತಗೊಂಡಿದ್ರು ಅಂತಾನೆ ಹೇಳ್ಬೋದು. ಈ ರೀತಿ ಒಂದು ವ್ಯರ್ಥ ಹಣವನ್ನು ಮಾಡಿ ಆ ಆಟಗಾರರು ಯಾರು ಕೂಡ RCB ಪರವಾಗಿ ಒಂದೇ ಒಂದು ಮ್ಯಾಚ್ಗಳು ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೂಡ ಆಟಗಾರರು ಯಾರು ಕೂಡ ನೀಡಿರಲ್ಲ ಅಂತಾನೆ ಹೇಳ್ಬೋದು. ಕೇವಲ ಒಂದು 2 ಕೋಟಿ ಹರಾಜಾಗದೆ ಇದ್ದಂತಹ ಒಬ್ಬ ಗೇಲ್ ಅನ್ನು ಕರೆಸಿದ ನಂತರ RCB ಒಂದು ಚರಿತ್ರೆಯ ಒಂದು RCB ಒಂದು ದೃಷ್ಟಿಕೋನವೇ ನೋಡುವ ದೃಷ್ಟಿಕೋನ ಬದಲಾಯಿತು ಅಂತಾನೆ ಹೇಳ್ಬೋದು. RCB ತಂಡವೇ ಒಂದು ಎಲ್ಲ ಎದುರಾಳಿಗಳಿಗೂ ಒಂದು ಭಯ ಪಡುವಂತಹ ತಂಡವಾಯಿತು ಅಂತ ಹೇಳ್ಬೋದು ಕ್ರಿಸ್ ಗೇಲ್ ಬಂದ ನಂತರ. ಅದೇ ರೀತಿ ಈಗ ಕೂಡ ಆಕ್ಷನ್ ನಲ್ಲಿ ಅದೇ ರೀತಿಯ ಒಂದು ವಿಭಿನ್ನವಾದ ಒಂದು ಪ್ರಯತ್ನವನ್ನು ದಿನೇಶ್ ಕಾರ್ತಿಕ್ ಮತ್ತು ಮೇಕ್ ಬೋವಾಟ್ ಅವರ ಆಂಡಿ ಫ್ಲವರ್ ಅವರ ಒಂದು ಮೆಂಟರ್ಶಿಪ್ ನಲ್ಲಿ ಒಂದು RCB ತಂಡವನ್ನು ಈ ಬಾರಿ ಒಂದು ಬೌಲಿಂಗ್ ಆಪ್ಷನ್ ಹೊಂದಿರುವಂತಹ ಒಂದು ತಂಡವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಒಂದು ಸ್ವಿಂಗ್ ಬೌಲಿಂಗ್ ಉಪಯುಕ್ತವಾಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಅಂತ ಹೇಳ್ಬೋದು. ಒಂದು ಸ್ಪೀಡ್ ಆಗಿ ಯಾರು ಬೌಲಿಂಗ್ ಹಾಕ್ತಾರೋ ಅವರು ಎಲ್ಲಾ ಕಡೆ ಕೂಡ ಸ್ಪೀಡ್ ಬೌಲಿಂಗ್ ಬೌಲರ್ಸ್ ಗಳಿಗೆ, ಬ್ಯಾಟ್ಸ್ಮನ್ ಗಳಿಗೆ ನೇರವಾಗಿ ಬರೋದ್ರಿಂದ, ವೇಗವಾಗಿ ಬರೋದ್ರಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು ಚಿಕ್ಕದಾಗಿರೋದ್ರಿಂದ ಸಿಕ್ಸ್ ಗಳ ಸುರುಮಳೆ ಹೊಡೆಯೋಕೆ ಈಸಿ ಆಗುತ್ತೆ. ಆದ್ದರಿಂದ ಈ ಸ್ಪೀಡ್ ಬೌಲರ್ ಗಳಿಗೆ ಯಾರನ್ನು ಕೂಡ ಈ ಬಾರಿ ಖರೀದಿಸಿಲ್ಲ ಅಂತಾನೆ ಹೇಳ್ಬೋದು. ಈ ಸ್ವಿಂಗ್ ಮತ್ತು ಸ್ಪೀಡ್ ಇರುವಂತಹ ಬೌಲರ್ ಗಳನ್ನೇ RCB ತಂಡ ಈ ಬಾರಿ ಖರೀದಿ ಮಾಡಿದೆ ಅಂತ ಹೇಳ್ಬೋದು. ಈ ಸ್ವಿಂಗ್ ಮೂವ್ಮೆಂಟ್ ಗಳಿದ್ದ ಕಾರಣದಿಂದಾಗಿ ಬ್ಯಾಟ್ಸ್ಮನ್ ಗಳಿಗೆ ಕಷ್ಟ ಆಗ್ತದೆ ಅಂತ ಹೇಳ್ಬೋದು. ಈ RCB ಯಲ್ಲಿ ಆ ರೀತಿ ಸ್ವಿಂಗ್ ಮಾಡುವಂತಹ ಬೌಲರ್ ಗಳು ಈ ಹಿಂದೆ ಯಾರು ಇದ್ದಿಲ್ಲ ಅಂತ ಹೇಳ್ಬೋದು. ಈಗ ಅದೇ ರೀತಿ ಸ್ವಲ್ಪ ಸ್ವಿಂಗ್ ಮಾಡ್ತಾರೆ ಎಡಗೈ, ಅದೇ ಯಶ್ ದಯಾಳ್ ಅವ್ರನ್ನ ಕೂಡ ರಿಟೈನ್ ಮಾಡ್ಕೊಂಡಿದ್ರು. ಹಾಗೆ ಈಗ ಮತ್ತೊಂದು ಉತ್ತಮವಾದ ಒಂದು ಸೇರ್ಪಡೆ ಅಂತ ಹೇಳಿದ್ರೆ ಈ ಭುವನೇಶ್ವರ್ ಕುಮಾರ್ ಅಂತಾನೆ ಹೇಳ್ಬೋದು. ಅವರು ಅಂತ ಸ್ವಿಂಗ್ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು, ವಿಶ್ವಶ್ರೇಷ್ಠ ಬೌಲರ್ ಅಂತಾನೆ ಹೇಳ್ಬೋದು. ಅವರ ಎಕಾನಮಿಯು ಕೂಡ 8 ಪಾಯಿಂಟ್ ಇದೆ ಅಂತಾನೆ ಹೇಳ್ಬೋದು. ಅವರು ಉತ್ತಮವಾದ ಒಂದು ಎಕ್ಸ್ಪೀರಿಯನ್ಸ್ ಬೌಲರು. SRH ಗೆ ಆಡಿದ್ದಾರೆ, ಒಂದು 10 ವರ್ಷಗಳಿಂದ SRH ಗೆ ಆಡಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲು ಕೂಡ ಅವರು ಪ್ರಾರಂಭಿಕ ಹಂತದಲ್ಲಿ RCB ಯಲ್ಲೇ ಇದ್ರು, ನಂತರ ಅವರು SRH ಗೆ ಹೋದ್ರು, ಮತ್ತೆ ಪುಣೆ ವಾರಿಯರ್ಸ್ ಅಲ್ಲಿ ಕೂಡ ಆಡಿದ್ರು ಅಂತ ಹೇಳ್ಬೋದು. ಅವರೊಂದು ಸ್ವಿಂಗ್ ಸ್ಪೆಷಲಿಸ್ಟ್. ಹಾಗಾಗಿ ಈ ಭುವನೇಶ್ವರ್ ಕುಮಾರ್ ಅವರ ಆಗಮನ ಬಹಳ ಒಂದು RCB ಬೌಲಿಂಗ್ಗೆ ಒಂದು ಉತ್ತಮವಾದ ಒಂದು ಬೌಲಿಂಗ್ಗೆ ಮತ್ತಷ್ಟು ಉತ್ತಮವಾಗಿದೆ ಅಂತ ಹೇಳ್ಬೋದು. ಮತ್ತೆ ಈಗ ಜೋಶ್ ಹೇಜಲ್ವುಡ್ ಅವರು ಕೂಡ ಹೌದು, ಅವರು ಬೌನ್ಸ್ ಆಗ್ತಾರೆ ಹಾಗೂ ಏರ್ ನಲ್ಲಿ ಸ್ಪೀಡ್ ಮಾಡೋದ್ರಿಂದ ಬೌನ್ಸ್ ಇರೋದ್ರಿಂದ ಅವರು ಹೆಚ್ಚು ರನ್ ಗಳನ್ನು ಕೂಡ ಅವ್ರನ್ನು ಕಳೆದ ವರ್ಷದ ಮ್ಯಾಚ್ ನಲ್ಲಿ RCB ಆಡಿರೋ ಮ್ಯಾಚ್ ನಲ್ಲಿ ಕೂಡ ಅವರು ಹೊಡ್ಸ್ಕೊಂಡಿಲ್ಲ. ಹಾಗಾಗಿ ಜೋಶ್ ಹೇಜಲ್ ಅವರು ಕೂಡ ಒಂದು ಉತ್ತಮವಾದ ಒಂದು ಖರೀದಿ ಅಂತ ಹೇಳ್ಬೋದು. ಮತ್ತು ಭುವನೇಶ್ವರ್ ಕುಮಾರ್ ಅನ್ನು ಕೂಡ ಖರೀದಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನೊಬ್ಬ ಒಂದು ಲೆಫ್ಟ್ ಹ್ಯಾಂಡರ್ ಮತ್ತು ಎಡಗೈ ಸ್ಪಿನ್ನರ್ ಅಂತಾನೆ ಹೇಳ್ಬೋದು, ಕೃಣಾಲ್ ಪಾಂಡ್ಯ. ಈ ವ್ಯಕ್ತಿಯು ಕೂಡ ಒಂದು ಉತ್ತಮವಾದ ಒಂದು ಮ್ಯಾಚ್ ವಿನ್ನರ್ ಆಗಿದ್ದಾರೆ. ಹಾಗೂ ಎಲ್ಲಾ ವಿಭಾಗದಲ್ಲಿ ಕೂಡ ಅವರು ಬ್ಯಾಟಿಂಗ್ ಮಾಡ್ತಾರೆ ಕೃಣಾಲ್ ಪಾಂಡ್ಯ ಅಂತಾನೆ ಹೇಳ್ಬೋದು. ಮಿಡಲ್ ಆರ್ಡರ್ ಆಗಿರ್ಬೋದು ಮತ್ತು ಕೊನೆಯ ಪ್ರಕಾರದಲ್ಲಿ 1 ಡೌನ್ ಕೂಡ ಬರ್ತಾರೆ ಅವರು. ಪವರ್ ಪ್ಲೇ ನಲ್ಲಿ ಕೂಡ ಕೃಣಾಲ್ ಪಾಂಡ್ಯ ಬೌಲಿಂಗ್ ಮಾಡ್ತಾರೆ. ಒಂದು ಉತ್ತಮವಾದ ಒಂದು ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಟೀಮ್ ಅನ್ನು RCB ಈ ಬಾರಿ ಹೊಂದಿದೆ ಅಂತಾನೆ ಹೇಳ್ಬೋದು. ಈಗ ಮತ್ತೆ ಹೊಡಿಬಡಿ ಆಟಗಾರರು ಒಂದು ಗಮನಿಸಬೇಕಂತ ಹೇಳಿದ್ರೆ ಈ ಲಿವಿಂಗ್ಸ್ಟನ್ ಅವರು ಬಂದಿದ್ದಾರೆ. ಅವರು ಯಾವ ರೀತಿ ಗೊತ್ತಾರೆ ಅಂತಾನೆ ನೀವು ಗಮನಿಸಿರ್ಬೋದು ಅಂತಾನೆ ಹೇಳ್ಬೋದು. ಈಗ ಪಂಜಾಬ್ ನಲ್ಲಿ ಅಷ್ಟು ಪ್ರದರ್ಶನ ನೀಡಿಲ್ಲ, ಆದ್ರೂ ಈ ಚಿನ್ನಸ್ವಾಮಿ ಪಿಚ್ ಅವರಿಗೆ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇಂಗ್ಲೆಂಡ್ ಟೀಮ್ ನಲ್ಲೂ ಕೂಡ ಅವರು ಈಗ ಆಡ್ತಾ ಇದ್ದಾರೆ. ಉತ್ತಮವಾದ ಒಂದು ಪ್ರದರ್ಶನವನ್ನು ಕೂಡ ಲಿವಿಂಗ್ಸ್ಟನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅವರು ಹಾಗೂ ಸ್ಪಿನ್ನರ್ ಆಗಿದ್ದಾರೆ ಮತ್ತು ಅವರು ಎಡಗೈನಿಂದನೂ ರೈಟ್ ಹ್ಯಾಂಡ್ ಸ್ಪಿನ್ ಮಾಡ್ತಾರೆ, ಆಫ್ ಸ್ಪಿನ್ ಮಾಡ್ತಾರೆ ಮತ್ತು ಇದು ಲೆಗ್ ಸ್ಪಿನ್ ಕೂಡ ಮಾಡ್ತಾರೆ. 2 ರೀತಿಯ ಒಂದು ಸ್ಕಿಲ್ ಸೆಟ್ ಅನ್ನು ಕೂಡ ಲಿವಿಂಗ್ಸ್ಟನ್ ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಬಾರಿ ಎಲ್ಲರ ಒಂದು ನಿರೀಕ್ಷೆ ಇದ್ದಿದ್ದು ಅಂತ ಯಾರು ಅಂತ ಹೇಳಿದ್ರೆ KL ರಾಹುಲ್ ಅವರು RCB ಖರೀದಿಸ್ತಾರೆ ಅಂತೇಳಿ ಎಲ್ಲರ ಬಗ್ಗೆ ಕೂಡ
ಒಂದು ನಿರೀಕ್ಷೆ ಇತ್ತು ಅಭಿಮಾನಿಗಳಲ್ಲಿ. KL ರಾಹುಲ್ ಅವರು ಬರೀ 14 ಕೋಟಿ ತನಕ ಬಿಡ್ ಮಾಡಿದ್ರು. ನಂತರ ಅವರು ಬಿಗ್ ಮಾಡೋಕ್ಕೆ ಹೋಗಿಲ್ಲ. ವೆಂಕಟೇಶ್ ಅಯ್ಯರ್ ಅವರಿಗೆ 23 ಕೋಟಿ ತನಕ ಕೂಡ ಇವ್ರು ಬಿಡ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಆದ ಕಾರಣದಲ್ಲಿ KL ರಾಹುಲ್ ಅವ್ರನ್ನು ಕೂಡ ಇವರು ತಗೊಳ್ಬೋದಿತ್ತು. ಆದ್ರೆ KL ರಾಹುಲ್ ಅವ್ರನ್ನ ಇವರು ತಗೊಂಡ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ KL ರಾಹುಲ್ ಅವರ ಒಂದು ಸ್ಥಾನವನ್ನು ಈ ಫಿಲಿಪ್ ಸಾಲ್ಟ್ ಅನ್ನೋರು ತುಂಬ್ತಾರೆ. ಯಾಕಂತಂದ್ರೆ ಅವರು ವಿಕೆಟ್ ಕೀಪರ್ ಆಗಿದ್ದಾರೆ, ಹಾಗೂ ಅವರು ಹೊಡಿ ದಾಂಡಿಗ, ಹಾಗೂ ಮತ್ತು ಅವರು ಎಲ್ಲಾ ಈಗ ಒಂದು ಕರೆಂಟ್ ಆಗಿ ಇಂಗ್ಲೆಂಡ್ ಪರ ಆಡ್ತಿರುವಂತಹ ಫಿಲಿಪ್ ಸಾಲ್ಟ್ ಕರೆಂಟ್ ಉತ್ತಮ ಫಾರ್ಮ್ ಅನ್ನು ಕೂಡ ಫಿಲಿಪ್ ಸಾಲ್ಟ್ ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು. ಬೀತಲ್ ಅನ್ನೋ ಒಬ್ಬ 21 ವರ್ಷದ ಒಬ್ಬ ಯುವಕನನ್ನು ಖರೀದಿಸಿ ಮಾಡಿದ್ದಾರೆ. ಆತನು ಕೂಡ ಉತ್ತಮವಾದ ಸ್ಪಿನ್ನರ್ ಮತ್ತು ಆಲ್ರೌಂಡರ್ ಅಂತಾನೆ ಹೇಳ್ಬೋದು, ಹೊಡಿಬಡಿ ದಾಂಡಿಗ ಅಂತಾನೆ ಹೇಳ್ಬೋದು. ಆತನು ಕೂಡ ಒಂದು ಫ್ಯೂಚರ್ ಪ್ಲಾನ್ ಇಂದಾಗಿ ಬೀತಲ್ ಅನ್ನು ಕೂಡ ಖರೀದಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಟಿಮ್ ಡೇವಿಡ್ ಅವರಿದ್ದಾರೆ. ಟಿಮ್ ಡೇವಿಡ್ ಅವರು ಕೂಡ ಉತ್ತಮವಾದ ಒಂದು ಹೊಡಿಬಡಿ ದಾಂಡಿಗ ಅಂತಾನೆ ಹೇಳ್ಬೋದು. ಅವರು ಕೂಡ ಒಂದು ಫ್ಯೂಚರ್ ಫ್ಯಾನಲ್ ಹಾಕಿ ಸೇರಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಟಿಮ್ ಡೇವಿಡ್ ಅವರಿಗೆ ಈ RCB ಪಿಚ್ ಚಿನ್ನಸ್ವಾಮಿ ಪಿಚ್ ಉತ್ತಮವಾಗಿ ಸೂಟ್ ಆಗ್ತದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಆಗಿ ಗಮನಿಸಬೇಕಂತ ಹೇಳಿದ್ರೆ ಈ ಬಾರಿ ಕೂಡ ಒಂದು ಉತ್ತಮವಾದ ಒಂದು ಬೌಲಿಂಗ್ ಟೀಮ್ ಅನ್ನೇ ಇದುವರೆಗೂ ಕೂಡ RCB ತಂಡದಲ್ಲಿ ಕೇವಲ ಒಂದು ಸ್ಪೀಡ್ ಬೌಲರ್ಗಳಿದ್ರು. ಸಿರಾಜ್ ಆಗಿರ್ಬೋದು, ಹಾಗೆ ಉಮೇಶ್ ಯಾದವ್, ಈ ರೀತಿಯ ಒಂದು ಸ್ಪೀಡ್ ಬೌಲರ್ಗಳಿದ್ರು. ಬಿಟ್ರೆ ಅವ್ರು ಯಾರು ಕೂಡ ಒಂಥರ ಒಂದು ಮೂವ್ಮೆಂಟ್ ಇರುವಂತ ಒಂದು ಬೌಲರ್ಗಳು ಯಾರು ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ಆ ಒಂದು ಕೊರತೆಯನ್ನು ಕೂಡ ಈ ದಿನೇಶ್ ಕಾರ್ತಿಕ್ ಒಂದು ನೇತೃತ್ವದ ತಂಡ ಈ ಬಾರಿ ಒಂದು ಭುವನೇಶ್ವರ್ ಕುಮಾರ್ ರಸಿಕ್ ದಾರ್ ಅನ್ನೋ ಒಂದು ಜಮ್ಮು ಕಾಶ್ಮೀರದ ಒಬ್ಬ ಬೌಲರ್ ಅನ್ನು ಕೂಡ ಖರೀದಿ ಮಾಡಿದ್ದಾರೆ. ಆತನು ಕೂಡ ಒಂದು ಸ್ವಿಂಗ್ ಮಾಡುವ ಒಂದು ಎಬಿಲಿಟಿಯನ್ನು ಹೊಂದಿದ್ದಾನೆ ಅಂತ ಹೇಳ್ಬೋದು. ಯಶ್ ದಯಾಳ್ ಕೂಡ ಒಂದು ಸ್ವಿಂಗ್ ಮಾಡ್ತಾನೆ, ಹಾಗೂ ಮತ್ತೆ ಅವನು ಲೆಫ್ಟ್ ಹ್ಯಾಂಡರ್ ಆಗಿರುವಂತ ಯಶ್ ದಯಾಳ್ ಕೂಡ ಒಂದು ಸ್ವಿಂಗ್ ಮಾಡ್ತಾನೆ. ಆತನು ಕೂಡ ಒಂದು ಮೂವ್ಮೆಂಟ್ ಇದೆ. ಮತ್ತೆ ಈ ಜೋಶ್ ಹೆಜಲ್ ಅವರು ಕೂಡ ಒಂದು ಏರ್ ನಲ್ಲಿ ಕೂಡ ಮೂವ್ಮೆಂಟ್ ಮಾಡ್ತಾರೆ. ಮತ್ತೆ ಅವರು ಕೂಡ ಒಂದು ಬೌನ್ಸ್ ಇದೆ, ಒಂದೇ ಲೆಂತ್ ಅಲ್ಲಿ ಹಾಕ್ತಾ ಇರ್ತಾರೆ. ಬ್ಯಾಟ್ಸ್ಮನ್ ಗಳಿಗೆ ಆಡೋದು ಕಷ್ಟ. ಕಳೆದ ಬಾರಿ IPL ಕೂಡ ಅವರು ಅತಿ ಹೆಚ್ಚು ಉತ್ತಮವಾದ ಎಕಾನಮಿಯನ್ನು ಕೂಡ ಹೊಂದಿದ್ದಾರೆ. ಈ ಸ್ಟಾರ್ಕ್ ಗಿಂತ ರಬಾಡಾಗಿಂತ ಕೂಡ ಉತ್ತಮವಾದ ಬೌಲರ್ ಅಂತಾನೆ ಹೇಳ್ಬೋದು ಈ ಜೋಶ್ ಹೆಜಲ್ವುಡ್. ಯಾಕಂತಂದ್ರೆ ಅವ್ರ ಹತ್ರ ಬೌನ್ಸ್ ಇದೆ ಅಂತಾನೆ ಹೇಳ್ಬೋದು. ಅವರಿಗೆ ಕೂಡ ಅತಿಯಾಗಿ ಒಂದು ಹೊಡೆತವನ್ನು ಕೂಡ ತಿಂದಿಲ್ಲ ಕಳೆದ ಬಾರಿ IPL ಅಲ್ಲಿ ಅಂತಾನೆ ಹೇಳ್ಬೋದು. ಎಲ್ಲ ಬೌಲರ್ಸ್ ಗಳು ಕೂಡ 40+ ರನ್ಸ್ ಹೊಡ್ಸ್ಕೊಂಡ್ರು. ಈ ಜೋಶ್ ಹೆಜಲ್ವುಡ್ ಅಷ್ಟನ್ನು ಹೊಡ್ಸ್ಕೊಂಡಿಲ್ಲ ಅಂತ ಹೇಳ್ಬೋದು. ಈ ಬಾರಿಯಲ್ಲಿ ಕೂಡ ಒಂದು ಹೊಡಿ ದಾಂಡಿಗರಿಂದನೂ ಕೂಡ ಕೂಡಿದೆ ಅಂತಾನೆ ಹೇಳ್ಬೋದು. ಮತ್ತೆ ದೇವದತ್ ಪಡಿಕ್ಕಲ್ ಅನ್ಸೋಲ್ಡ್ ಆಗಿದ್ದ ದೇವದತ್ ಪಡಿಕ್ಕಲ್ ಅನ್ನು ಕೂಡ ಖರೀದಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಕರೆಂಟ್ ಆಗಿ ಅವರು ಅಷ್ಟೊಂದು ಉತ್ತಮವಾದ ಫಾರ್ಮ್ ಅಲ್ಲಿ ಇಲ್ದಿದ್ರು ಕೂಡ ಈ ಬಾರಿ RCB ಚಿನ್ನಸ್ವಾಮಿ ಸ್ಟೇಡಿಯಂ ಅವರಿಗೆ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಅವರು ಕೂಡ ಒಂದು ಲೆಫ್ಟ್ ಹ್ಯಾಂಡರ್ ಆಗಿ ಉತ್ತಮವಾಗಿ ಒಂದು ಪ್ರದರ್ಶನ ನೀಡಬಹುದು. 1 ಡೌನ್ ಬರ್ಬೋದು ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೂಡ ಬರ್ಬೋದು ಅಂತ ಹೇಳ್ಬೋದು. ಮತ್ತೆ ಈಗ ಸುಯೋಶ್ ಶರ್ಮಾ ಅವರನ್ನು ಖರೀದಿ ಮಾಡಿದ್ದಾರೆ. ಅವರು ಕೂಡ ಒಂದು ಲೆಗ್ ಸ್ಪಿನ್ನರ್, ಉತ್ತಮವಾದ ಒಂದು ಬೌಲಿಂಗ್ ದಾಳಿಯನ್ನು ಕೂಡ ಸುಯೋಶ್ ಶರ್ಮಾ ಮಾಡ್ತಾರೆ ಅಂತ ಹೇಳ್ಬೋದು. ಲೆಗ್ ಸ್ಪಿನ್ ಪರವಾಗಿ ಅವರು ಕೂಡ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸ್ಕೊಳ್ಬಹುದು. ಮತ್ತೆ ಈಗ ಸ್ವಪ್ನಿಲ್ ಸಿಂಗ್ ಕಳೆದ ಬಾರಿ ಉತ್ತಮ ಪ್ರದರ್ಶನ ನೀಡಿದಂತ RCBಗೆ ಸ್ವಪ್ನಿಲ್ ಸಿಂಗ್ ಅನ್ನು ಕೂಡ ಖರೀದಿ ಮಾಡಿದ್ದಾರೆ. ಅದು ಉತ್ತಮವಾದ ಒಂದು ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಹಾಗೂ ಒಂದು ಅವರಿಗೆ ಅವರ ಒಂದು ಬೌಲಿಂಗ್ ನಲ್ಲಿ ಉತ್ತಮವಾದ ಒಂದು ಪ್ರದರ್ಶನವನ್ನು ಕೂಡ RCB ನೀಡಿತ್ತು. ಅವರು ಬಂದ ಮೇಲೆ ಎಲ್ಲಾ ಪಂದ್ಯಗಳನ್ನು ಕೂಡ RCB ಗೆಲ್ತಾ ಇತ್ತು ಅಂತಾನೆ ಹೇಳ್ಬೋದು. ಆದ್ರಿಂದ ಸ್ವಪ್ನಿಲ್ ಸಿಂಗ್ ಕೂಡ ಒಂದು ಉತ್ತಮವಾದ ಒಂದು ಬೈ ಆಗಿದ್ರು ಈ ಸರಿ ಅಂತಾನೆ ಹೇಳ್ಬೋದು RCB 2025 ಅಂತ ಹೇಳಿ. ಒಟ್ಟಾರೆ ಒಂದು ತಂಡವನ್ನು ಗಮನಿಸಿದ್ರೆ ಫಿಲಿಪ್ ಸಾಲ್ಟ್ ಅವ್ರ ಜೊತೆ ವಿರಾಟ್ ಕೊಹ್ಲಿ ಓಪನಿಂಗ್ ಬಂದ್ರೆ, 1 ಡೌನ್ ರಜತ್ ಪತಿದಾರ್ ಬಂದ್ರೆ, ಮತ್ತೆ ಬೀತಲ್ ಅವ್ರು ಬರ್ತಾರೆ ನೆಕ್ಸ್ಟ್, ಆಮೇಲೆ ಲಿವಿಂಗ್ಸ್ಟನ್ ಬರ್ತಾರೆ, ನಂತರ ಮತ್ತೆ ಈಗ ಜಿತೇಶ್ ಶರ್ಮಾ ಬರ್ತಾರೆ. ಜಿತೇಶ್ ಶರ್ಮಾ ಅವ್ರ ನಂತರ ಕೃಣಾಲ್ ಪಾಂಡ್ಯ ಅವರು ಬರ್ತಾರೆ. ಕೃಣಾಲ್ ಪಾಂಡ್ಯ ಅವ್ರ ನಂತರ ಭುವನೇಶ್ವರ್ ಕುಮಾರ್ ಬರ್ತಾರೆ. ಭುವನೇಶ್ವರ್ ಕುಮಾರ್, ಜೋಶ್ ಹೇಜಲ್ವುಡ್ ಮತ್ತು ಯಶ್ ದಯಾಳ್ ಈ ರೀತಿ ಒಂದು ತಂಡವನ್ನು ಕಟ್ಟಿರ್ತಾರೆ. ಟಾಪ್ 11 ಹಾಗೂ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನು ಕೂಡ ಬಳಸ್ತಾರೆ ಅಂತಾನೆ ಹೇಳ್ಬೋದು. ಈ ಜಿತೇಶ್ ಶರ್ಮಾ ಕೂಡ ದಿನೇಶ್ ಕಾರ್ತಿಕ್ ಅವರ ಒಂದು ಸ್ಥಾನವನ್ನು ತುಂಬಿಸ್ತಾರೆ ಅಂತಾನೆ ಹೇಳ್ಬೋದು. ಅವರು ಸ್ಟ್ರೈಕ್ ರೇಟ್ 150+ ಇದೆ ಅಂತಾನೆ ಹೇಳ್ಬೋದು. ಅವರು ಒಂದು ಭಾರತ ತಂಡಕ್ಕೂ ಕೂಡ 1-2 ಮ್ಯಾಚ್ ಆಡಿದ್ರು ಅಂತಾನೆ ಹೇಳ್ಬೋದು. ಈಗ ಒಂದು ಕೊನೆಯ ಹಂತದಲ್ಲಿ ಒಂದು ಹಿಟ್ಟರ್ಗಳ ಅವಶ್ಯಕತೆ ಇದ್ದಾಗ ಈ ಜಿತೇಶ್ ಶರ್ಮಾ ಹಾಗೂ ಟಿಮ್ ಡೇವಿಡ್ ಅವರು RCBಗೆ ಒಂದು ಉತ್ತಮವಾದ ಫಿನಿಶರ್ ರೋಲ್ ನ ಮಾಡ್ತಾರೆ ಅಂತ ಹೇಳ್ಬೋದು.
ಒಂದು ಫಿನಿಶರ್ ರೋಲ್ ನ ಈ ಒಂದು ಟೀಮ್ ಡೇವಿಡ್ ಮತ್ತು ಜಿತೇಶ್ ಶರ್ಮಾ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಈ ಬಾರಿ ಈ ಎಲ್ಲಾ ತಂಡಗಳ ಹಿಂದಿನ ಕಳೆದ ಬಾರಿಯ ಒಂದು ತಂಡಗಳನ್ನು ಗಮನಿಸಿದಾಗ ಫಿನಿಶರ್ ರೋಲ್ ಇರ್ತಾನೆ ಇರಲಿಲ್ಲ. ವಿರಾಟ್ ಕೊಹ್ಲಿ ಅವರೇ ಆಡ್ಬೇಕಾಗಿತ್ತು ಕೊನೆಯ ತನಕ ಅಂತಾನೆ ಹೇಳ್ಬೋದು. ಈ ಬಾರಿ ಆ ತರದ ಒಂದು ಕೊರತೆಯನ್ನು ಕೂಡ ಈ RCB ತಂಡ ನೀಗಿಸಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಗಮನಿಸಿದ್ರೆ ಒಂದು ಉತ್ತಮವಾದ ಬೌಲಿಂಗ್ ಟೀಮ್ನೇ RCB ಈ ಬಾರಿ ಹೊಂದಿದೆ ಅಂತಾನೆ ಹೇಳ್ಬೋದು. RCB 2025ಗೆ ಈ ಬಾರಿ ಈ ಸಲ ಕಪ್ ನಮ್ದೆ ಅಂತ ಹೇಳಿ ನಾವು ಧೈರ್ಯವಾಗಿ ಹೇಳ್ಬೋದು.